ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ಕಾರ್ಮಿಕ ವರ್ಗಕ್ಕೆ ಇಎಸ್ಐಸಿ ಆಸ್ಪತ್ರೆ ವರದಾನ. ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತ್ಯೋತ್ಸವ. ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಪೋತನ ಭಾಗವತ. ಶ್ರೀ ಅಮರನಾರಾಯಣ ಶತಕ ಪ್ರವಚನ. ಮನೆಯವರ ಒತ್ತಡಕ್ಕೆ ಮಣಿದು ಹಸಿಮಣೆ ಇರಲು ಸಿದ್ಧವಾಗಿದ್ದ ಭೂಪನಿಗೆ ಗರ್ಭಿಣಿ ಪತ್ನಿಯಿಂದ ಶಾಕ್. ಮದುವೆ ಮಂಟಪದಲ್ಲಿ ಹೈಡ್ರಾಮಾ. ಚಿಕ್ಕಬಳ್ಳಾಪುರದಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ನಿಂದ ವಾಲಿಬಾಲ್ ಹಬ್ಬ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚಿಕ್ಕಬಳ್ಳಾಪುರದ ಯುವಕರು ಸಿದ್ಧ. ನಂದಿ ಎಂಬಾಷಾ ಭರವಸೆ. ವಾರ್ತೆಗಳ ವಿವರ. ದೊಡ್ಡಬಳ್ಳಾಪುರದ ಕೈಗಾರಿಕಾ ವಲಯದ ಶ್ರಮಿಕರಿಗೆ ಈಗ ಸುಸಜ್ಜಿತ ವೈದ್ಯಕೀಯ ಸೇವೆ ಮನೆ ಬಾಗಿಲಿಗೆ ಬಂದಿದೆ. ಬಶೆಟ್ಟಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ 100 ಹಾಸಿಗೆಗಳ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಇಂದು ಲೋಕಾರ್ಪಣೆ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಸಂಭ್ರಮದ ವಾತಾವರಣವಿತ್ತು. ಕೇಂದ್ರ ಕಾರ್ಮಿಕ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು 101 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೈಟೆಕ್ ಇಎಸ್ಐಸಿ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕಾರ್ಮಿಕರ ಕಲ್ಯಾಣವೇ ಕೇಂದ್ರ ಸರ್ಕಾರದ ಮೂಲ ಮಂತ್ರ ಎಂದು ಘೋಷಿಸಿದ್ರು. कर्नाटक के हमारे श्रमिक के कल्याण के लिए और उसके स्वास्थ्य की सिक्योरिटी को सुनिश्चित करने के लिए डोडाबल्लापुर में 101 करोड़ के खर्च से 100 बेड की अस्पताल का आज लोकार्पण करा गया। यहाँ के 1.5 लाख आईपी यानी कि 5.5 लाख लोगों को 100% स्वास्थ्य सिक्योरिटी यानी कि हेल्थ सिक्योरिटी प्रोवाइड करेगा। ಈ ಹಿಂದೆ ದೊಡ್ಡಬಳ್ಳಾಪುರದ ಕಾರ್ಮಿಕರು ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಅಲಿಯಬೇಕಿತ್ತು. ಆದರೆ ಇನ್ಮುಂದೆ ಆ ಅಗತ್ಯವಿಲ್ಲ. 9 ಮಂದಿ ತಜ್ಞ ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿ ಇಲ್ಲಿಯೇ ಸೇವೆಗೆ ಲಭ್ಯವಿದ್ದಾರೆ. ಸದ್ಯಕ್ಕೆ ಇದು ರಾಜಾಜಿನಗರ ಆಸ್ಪತ್ರೆಯ ಮೇಲ್ವಿಚಾರಣೆಯಲ್ಲಿ ನಡೆಯಲಿದ್ದು ಶೀಘ್ರದಲ್ಲೇ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಈ ಆಸ್ಪತ್ರೆಯಿಂದ ಕೇವಲ ದೊಡ್ಡಬಳ್ಳಾಪುರವಷ್ಟೇ ಅಲ್ಲದೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲೆಯ ಸುಮಾರು 5 ಲಕ್ಷ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಇನ್ನು ಇದೇ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಲಿರುವ 150 ಕೋಟಿ ವೆಚ್ಚದ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತೃತ್ವ ಭತ್ಯೆ ಹಾಗೂ ಅಂಗವೈಕಲ್ಯ ಭತ್ಯೆಯ ಫಲಾನುಭವಿಗಳಿಗೆ ಚೆಕ್ ವಿತರಿಸುವ ಮೂಲಕ ಕಾರ್ಮಿಕರ ಸಾಮಾಜಿಕ ಭದ್ರತೆಯನ್ನ ಖಚಿತಪಡಿಸಲಾಯಿತು. ಶಾಸಕ ಧೀರಜ್ ಮುನಿರಾಜು ಅವರು ಮಾತನಾಡಿ, ಇದು ವಲಸೆ ಕಾರ್ಮಿಕರ ಪಾಲಿನ ದೊಡ್ಡ ಕನಸು, ನನಸಾದ ದಿನ ಎಂದು ಬಣ್ಣಿಸಿದ್ರು. ಒಟ್ಟಿನಲ್ಲಿ ಕೈಗಾರಿಕಾ ನಗರಿ ದೊಡ್ಡಬಳ್ಳಾಪುರಕ್ಕೆ ಈಗ ಅತ್ಯಾಧುನಿಕ ವೈದ್ಯಕೀಯ ಸ್ಪರ್ಶ ಸಿಕ್ಕಿದೆ. ಇದು ಶ್ರಮಿಕರ ಕಣ್ಣೀರು ಒರೆಸುವ ಸಂಜೀವಿನಿಯಾಗಲಿ ಎನ್ನುವುದೇ ಎಲ್ಲರ ಆಶಯ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತ್ಯೋತ್ಸವದ ಸಂಭ್ರಮದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಧರ್ಮಛತ್ರ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪ್ರವಚನ ಸಪ್ತಾಹಕ್ಕೆ ಚಾಲನೆ ನೀಡಲಾಗಿದೆ. ಶ್ರೀ ಕ್ಷೇತ್ರ ಕೈವಾರ ಮಠದ ವತಿಯಿಂದ ಮೇ 2ರಿಂದ ಮೇ 8ರವರೆಗೆ ನಡೆಯಲಿರುವ ಪೋತನ ಭಾಗವತ ಹಾಗೂ ಶ್ರೀ ಅಮರನಾರಾಯಣ ಶತಕ ಪ್ರವಚನ ಕಾರ್ಯಕ್ರಮವನ್ನು ಕೈವಾರ ಮಠದ ಧರ್ಮಾಧಿಕಾರಿಗಳಾದ ಶ್ರೀ ಎಂಆರ್ ಜೈರಾಮ್ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರ ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ಆಧ್ಯಾತ್ಮಿಕ ಸೌರಭ ಪಸರಿಸುತ್ತಿದೆ. ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತ್ಯೋತ್ಸವದ ಸ್ಮರಣಾರ್ಥ ಶ್ರೀ ಕ್ಷೇತ್ರ ಕೈವಾರ ಮಠವು ವಿನೂತನ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೇ 2ರಿಂದ ಮೇ 8ರವರೆಗೆ ಪ್ರತಿದಿನ ಸಂಜೆ 6:30ರಿಂದ 8:30ರವರೆಗೆ ನಡೆಯಲಿರುವ ಈ ಸಪ್ತಾಹದಲ್ಲಿ ವಿದ್ವಾನ್ ಶ್ರೀ ಮಂಕಾಲ ಶ್ರೀ ಹರಿಶರ್ಮಾ ಅವರು ಪ್ರವಚನ ನೀಡುತ್ತಿದ್ದಾರೆ. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಧರ್ಮಾಧಿಕಾರಿ ಎಂಆರ್ ಜೈರಾಮ್ ಅವರು ತಾತಯ್ಯನವರ ಜೀವನ ಆದರ್ಶಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯ ಎಂದು ಕರೆ ನೀಡಿದರು.
ಅವರು ಈ ಒಂದು ಸಂಸಾರ ಇದರಲ್ಲಿ ಮನಸ್ಸನ್ನು ಇಟ್ಬಿಟ್ಟಿದ್ದಾರೆ. ಧನ ಧಾನ್ಯ ಮತ್ತು ಸಂಪತ್ತು ಮತ್ತು ಸಂಸಾರದ ಎಲ್ಲ ಹೆಂಡತಿಯರು ಮಕ್ಕಳು ಎಲ್ಲ ಒಂದು ಸಂಸಾರದಲ್ಲಿ ಮುಳುಗಿ ಇದರ ಬಗ್ಗೆ ಇಟ್ಟಿರುವಾಗ ಮನಸ್ಸನ್ನ ಯಾವ ರೀತಿಯಾಗಿ ನಮಗೆ ಭಗವಂತ ಸಿಗ್ತಾನೆ? ಇದು ಸಾಧ್ಯವಿಲ್ಲ. ಭಗವಂತ ಸಿಗಬೇಕಾಗಿದ್ರೆ ಇವೆಲ್ಲ ಒಂದು ಈ ಸಂಸಾರದ ಸಾಗರ ಇವೆಲ್ಲವನ್ನು ನಮ್ಮ ಮರೆತಾಗ ಮಾತ್ರ ಪರಮಾತ್ಮ ಸಿಗ್ತಾನೆ. ಉದ್ಘಾಟನಾ ಸಮಾರಂಭದಲ್ಲಿ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ನೂರಾರು ಸದ್ಭಕ್ತರು ಭಾಗವಹಿಸಿ ಭಕ್ತಿ ಪರವಶರಾದರು. 7 ದಿನಗಳ ಕಾಲ ನಡೆಯಲಿರುವ ಈ ಪೋತನ ಭಾಗವತ ಹಾಗೂ ಶತಕ ಪ್ರವಚನವು ಚಿಕ್ಕಬಳ್ಳಾಪುರದ ಜನತೆಗೆ ಜ್ಞಾನದ ಅಮೃತ ಧಾರೆಯನ್ನೇ ಹರಿಸುತ್ತಿದೆ. ಕ್ಯಾಮರಾಮ್ಯಾನ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರೀತಿಸಿ ಮದುವೆಯಾಗಿ 7 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ಮತ್ತೊಂದು ಮದುವೆಗೆ ಸಿದ್ಧನಾಗಿದ್ದ ಭೂಪನಿಗೆ ಗರ್ಭಿಣಿ ಪತ್ನಿಯೇ ಶಾಕ್ ಕೊಟ್ಟಿದ್ದಾರೆ. ಮನೆಯವರ ಒತ್ತಡಕ್ಕೆ ಮಣಿದು ಹಸಿಮಣೆ ಏರಲು ಸಿದ್ಧವಾಗಿದ್ದ ಅವರನ್ನ ಮದುವೆ ಮಂಟಪದಿಂದಲೇ ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದಾರೆ. ಈ ಘಟನೆ ಎಲ್ಲಿ ನಡೆಯಿತು ಅಂತೀರಾ? ಈ ವರದಿ ನೋಡಿ. ದೊಡ್ಡಬಳ್ಳಾಪುರ ನಗರದ ಬಸವ ಭವನದಲ್ಲಿ ಇಂದು ಸಂಭ್ರಮ ಸಡಗರದ ಮದುವೆಗೆ ಸಾಕ್ಷಿಯಾಗಬೇಕಿತ್ತು. ಆದ್ರೆ ವಿಧಿಯಾಟವೇ ಬೇರೆ ಇತ್ತು. ಹಸೆಮಣೆ ಏರಿ ಇನ್ನೇನು ತಾಳಿ ಕಟ್ಟಬೇಕಿದ್ದ ವರ ಕುಮಾರ್ಗೆ ಆತನ ಮೊದಲ ಪತ್ನಿಯೇ ವಿಲನ್ ಆಗಿ ಎದುರು ನಿಂತಿದ್ದಾಳೆ. ವರ ಕುಮಾರ್ ಕಳೆದ 1 ವರ್ಷದ ಹಿಂದೆಯೇ ಕೇರಳ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಅಷ್ಟೇ ಅಲ್ಲದೆ ಆಕೆ ಈಗ 7 ತಿಂಗಳ ಗರ್ಭಿಣಿ ಕೂಡ ಹೌದು. ಆದರೆ ಮಗನ ಪ್ರೇಮ ವಿವಾಹಕ್ಕೆ ಒಪ್ಪದ ಮನೆಯವರು ಕುಮಾರ್ ಮೇಲೆ ಒತ್ತಡ ಹೇರಿ ಇಂದು ಮತ್ತೊಂದು ಮದುವೆಗೆ ಸಿದ್ಧತೆ ಮಾಡಿದ್ದರು. ಕುಮಾರ್ ತಡರಾತ್ರಿ ತನ್ನ ಮೊದಲ ಪತ್ನಿಗೆ ಕರೆ ಮಾಡಿ ಮನೆಯವರ ಬಲವಂತಕ್ಕೆ ಮಣಿದು ನಾನು 2ನೇ ಮದುವೆಯಾಗ್ತಿದ್ದೇನೆ ಎಂದು ವಿಷಯ ತಿಳಿಸಿದ್ದ. ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ಗರ್ಭಿಣಿ ಪತ್ನಿ ತಕ್ಷಣವೇ ಕೇರಳದಿಂದ ದೊಡ್ಡಬಳ್ಳಾಪುರಕ್ಕೆ ಧಾವಿಸಿ ಬಂದಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪೊಲೀಸರ ಸಹಾಯದೊಂದಿಗೆ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟ ಮಹಿಳೆ ನಡೆಯುತ್ತಿದ್ದ 2ನೇ ಮದುವೆಯನ್ನ ತಡೆದಿದ್ದಾರೆ. ಇತ್ತ ಮದುವೆ ಮಂಟಪದಲ್ಲಿ ಗದ್ದಲ ಉಂಟಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ವರ ಕುಮಾರ್ನನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ. ಸದ್ಯ ಪೊಲೀಸ್ ಠಾಣೆಯಲ್ಲಿ ಮೊದಲ ಮದುವೆಯ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ. ಇತ್ತ ಮನೆಯವರ ಮಾತಿಗೆ ಮರುಳಾಗಿ ಗರ್ಭಿಣಿ ಪತ್ನಿಯನ್ನೇ ಬಿಟ್ಟು 2ನೇ ಮದುವೆಯಾಗಲು ಮುಂದಾದ ವರನ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏನು ಗೊತ್ತೇ ಇಲ್ಲ ಸರ್. ನಾವು 1.5 ವರ್ಷ ಆಯ್ತು ಪರಿಚಯ ಆಗಿ. 1.5 ವರ್ಷದಿಂದ ನೆಂಟಸ್ಥಾನ ಮಾಡಿದ್ವಿ, ಓದ್ವಿ, ಕೇಳಿದ್ರೆ ಅವರು ಏನು ಇದನ್ನು ಇದು ಮಾಡಲಿಲ್ಲ. ಈ ಥರ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಒಳ್ಳೆ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ, ಕೊಟ್ವಿ. ಈ ಥರ ಅವನ್ನ ಸುಮಾರು ಸಲ ಕೇಳಿದೆ, ಏನಪ್ಪ ನಿಮಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ? ತುಂಬ ಇಷ್ಟ ಇದೆ, ನಾನು ಲವ್ ಮಾಡಿದ್ದೆ ಅಂತ ಕೇಳಿದೆ. ನಾನು ಲವ್ ಮಾಡಿಲ್ಲ, ಆ ಥರ ನಾನು ಹುಡುಗನೆಲ್ಲ ಅಂತ ಹೇಳಿದ್ದೆ. ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ, ಮದುವೆ ಮಗೆಲ್ಲ ಬಂದ್ವಿ. ಇವತ್ತಿನ ದಿವಸ ಈ ಥರ ಆಯಿತು. ಇಲ್ಲ, ಸುಳ್ಳು ಸರ್, ಇದೆಲ್ಲ ಸುಳ್ಳು. ಇಲ್ಲ, ಹಂಗೆ ಹೇಳಿದ್ದೆ. ನಾವು ಮದುವೆ ಮಾಡೋಕ್ಕೆ ಹೋಗ್ತಾ ಇದ್ವಾ? ಹೋಗಕ್ಕೆ ಆಗ್ತಾಯಿತ್ತಾ? ನಾವೊಬ್ಬ ಹೆಣ್ಣು ಹೊತ್ತಿರೋ ತಂದೆಯಾಗಿ ನಮ್ಮ ಮಗಳಿಗೆ ಈ ಥರ ಅನ್ಯಾಯ ಆಗ್ತದೆ ನಾನು ಮಾಡ್ತಾಯಿದ್ನ? ಎಲ್ಲ ವಿಷಯ ಗೊತ್ತಿದ್ದು ಒಳ್ಳೆಯವರು ಅಂತ ನಾನು ಮಾಡಿದ್ದು. ಈ ಥರ ನಮಗೆ ಅನ್ಯಾಯ ಆಗ್ಬಿಟ್ಟು ಇವತ್ತಿನ ಸುಳ್ಳು ಅದೆಲ್ಲ ಸುಳ್ಳು ಹೇಳ್ತಾರೆ, ಸುಳ್ಳದು. ಅವ್ರ ತಂದೆ ತಾಯಿಗೆ ಅದು ಗೊತ್ತಿದೆ, ಇದು ನನಗೆ ಗೊತ್ತಿಲ್ಲ. ನಮಗಂತೂ ವಿಚಾರ ಏನೂ ಗೊತ್ತಿಲ್ಲ. ಇವಾಗ ಗೊತ್ತಿಲ್ಲ. ಇವಾಗ ನೋಡ್ತಾ ಇದ್ದೀವಿ ಈಗ ಸರ್, ಈಗ ಜಸ್ಟ್ ಒಂದು 2-3 ಗಂಟೆಯಿಂದ ನಾವು ನೋಡ್ತಾ ಇದ್ದೀವಿ ಸರ್. ಏನು ಕ್ರಮ ತಗೊಳ್ಳೋದು ಸರ್? ನಮ್ಗೆ ಈ ಥರ ಅನ್ಯಾಯ ಆಗಿದೆ. ಬೇರೆ ಯಾವ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದು ಆಗಬಾರ್ದು. ಇಂಥ ಲೋಪ ಹೆಣ್ಮಕ್ಳು ಯಾರಿಗೂ ಈ ಥರ ಮಾಡಬಾರ್ದು. ಒಟ್ಟಿನಲ್ಲಿ ಮನೆಯವರ ಒತ್ತಡಕ್ಕೆ ಸಿಲುಕಿ ಜೀವನವನ್ನೇ ಬಲಿ ಕೊಡಲು ಮುಂದಾಗಿದ್ದ ಕುಮಾರ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮುಂದಿನ ಕಾನೂನು ಕ್ರಮ ಏನೆಂದು ಪೊಲೀಸರು ನಿರ್ಧರಿಸಬೇಕಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್,
ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ. ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೇಶದಲ್ಲಿ ದೇಶೀಯ ಆಟಗಳಾದ ವಾಲಿಬಾಲ್, ಫುಟ್ಬಾಲ್, ಹಾಕಿ, ಬ್ಯಾಡ್ಮಿಂಟನ್ ಆಟಗಳು ಆಡಲು ಯುವಕರಿಗೆ ಆಸಕ್ತಿ ಇದ್ರೂ ವೇದಿಕೆಗಳ ನಿರ್ಮಾಣದ ಕೊರತೆ ಇದೆ. ನಮ್ಮಂತ ಸಂಘ ಸಂಸ್ಥೆಗಳು, ಕ್ರೀಡಾ ಇಲಾಖೆ ಹೆಚ್ಚಿನ ಒತ್ತು ಕೊಟ್ಟರೆ ಚಿಕ್ಕಬಳ್ಳಾಪುರದ ಯುವಕರೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೆಲ್ಲುವ ಸಾಮರ್ಥ್ಯ ಹೊಂದಿದ್ದಾರೆ. ಅಂತವರಿಗೆ ನಮ್ಮ ಅಬ್ದುಲ್ ಕಲಾಂ ಫೌಂಡೇಶನ್ ಯಾವ ರೀತಿಯ ಸಹಾಯಕ್ಕಾದರೂ ಸಿದ್ಧವಾಗಿದ್ದೇವೆ ಎಂದು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಭಾಷಾ ತಿಳಿಸಿದರು. ಕೇಳ್ಬಿಡಿ ಅವ್ರನ್ನ. ಚಿಕ್ಕಬಳ್ಳಾಪುರ ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ ವೇಣುಗೋಪಾಲ ಸ್ವಾಮಿ ಸಮಿತಿಯಿಂದ 2 ದಿನಗಳ ವಾಲಿಬಾಲ್ ಟೂರ್ನಿಮೆಂಟ್ ಆಯೋಜಿಸಲಾಗಿತ್ತು. ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಭಾಷಾ, ದೇಶದಲ್ಲಿ ವಾಲಿಬಾಲ್ ಪಂದ್ಯಾವಳಿಯು ಒಂದು ದೇಶೀಯ ಆಟವಾದರೂ ಅದಕ್ಕೆ ಪ್ರೋತ್ಸಾಹ, ಬೆಂಬಲ ಕಡಿಮೆ. ಅವರಿಗೆ ವೇದಿಕೆ ನಿರ್ಮಾಣ ಮಾಡಿಕೊಡುವವರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಎಂದು ವೇಣುಗೋಪಾಲ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿಯಿಂದಲೇ ಆಯೋಜಿಸಿರುವ ವಾಲಿಬಾಲ್ ಟೂರ್ನಮೆಂಟ್ ನಿಜಕ್ಕೂ ಅರ್ಥಪೂರ್ಣ ಕಾರ್ಯಕ್ರಮ ಎನಿಸಿಕೊಂಡಿದೆ. ಇಂತಹ ಕ್ರೀಡೆಗಳಿಗೆ ನಮ್ಮ ಫೌಂಡೇಶನ್ ಸದಾ ಮುಂದಿರುತ್ತದೆ ಎಂದರು. ಮೊನ್ನೆ ಒಂದು ವಾಲಿಬಾಲ್ ಟೂರ್ನಿಮೆಂಟ್ ಆಡಿಸಿದ್ರು, ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೀತು. ಇವೆಲ್ಲ ನಮ್ಮ ದೇಶದ ಯುವಕರಿಗೆ ಒಂದು ಮಾದರಿ. ಯಾಕೆ ಅಂದರೆ ಇವತ್ತು ದೇಶದಲ್ಲಿ ಬಹಳಷ್ಟು ಯುವಕರಿದ್ದಾರೆ, ಅವಕಾಶ ವಂಚಿತರು. ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಅವ್ರು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಅದು ಕ್ರೀಡೆಯಲ್ಲಿ ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಯುವಕರು ಒಳ್ಳೆ ಪ್ರೋತ್ಸಾಹದಿಂದ ಆಡೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ಅವ್ರಿಗೆ ಒಳ್ಳೆಯ ವೇದಿಕೆಗಳು ಸಿಗ್ತಾ ಇಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋಂಥ ವ್ಯಕ್ತಿಗಳು ಸಿಗ್ತಾ ಇಲ್ಲ. ಅದರಿಂದ ಮರೀಚಿಕೆ ಆಗಿದ್ದಾರೆ, ಒಳ್ಳೆ ಯುವಕರೆಲ್ಲ ಮರೀಚಿಕೆ ಆಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಸೇರಿಸಿ ವಾಲಿಬಾಲ್ ಟೂರ್ನಮೆಂಟ್ ಅಂದರೆ ಇವತ್ತು ನಾವು ಚಿಕ್ಕಬಳ್ಳಾಪುರ ಮಟ್ಟದಿಂದ ಒಂದು ಸ್ಟಾರ್ಟ್ ಮಾಡಿರ್ಬೋದು, ಆದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬಹುದು. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಹಶೀಂ ಬನ್ನೂರು, ಸಂಘಟಕರಾದ ನವೀನ್, ಬುಜ್ಜಿ, ಮಹೇಶ್ ಬಾಬು ಇತರರು ಜೊತೆಗಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೇ 20ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 3 ವರ್ಷ ತುಂಬಲಿದ್ದು, ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲು ಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶನಿವಾರ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ರು. ತುಮಕೂರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಅಭಿವೃದ್ಧಿ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಸಲು ಉದ್ದೇಶಿಸಲಾಗಿತ್ತು. ಆದರೆ ಈಗ ಮೇ 20ರಂದೇ ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲೇ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದೆ. 20ರಂದು ನಡೆಯುವ ಸಮಾವೇಶಕ್ಕೆ ರಾಜ್ಯದಾದ್ಯಂತ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಭಾಗವಹಿಸಲಿದ್ದು, ರಾಜ್ಯದಾದ್ಯಂತ ಆಗಮಿಸುವ ಫಲಾನುಭವಿಗಳಿಗಾಗಿ 4,000 ಬಸ್ಸುಗಳ ಅಗತ್ಯವಿರುತ್ತದೆ. ಅಲ್ಲದೆ ರಾಜ್ಯ ಸರ್ಕಾರದ ಅಭೂತಪೂರ್ವ ಯಶಸ್ವಿ ಯೋಜನೆಗಳ ಅನುಷ್ಠಾನ ಮತ್ತಿತರ ಇಲಾಖೆಗಳ ಪ್ರಗತಿ ದರ್ಶನ ಕುರಿತ ವಸ್ತು ಪ್ರದರ್ಶನ ನಡೆಯಲಿದೆ ಎಂದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯ ರುಚಿ, ಶುಚಿ ಮತ್ತು ಉತ್ತಮ ಸೇವೆ ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಹೊಂದಿರುವ ಸಮರಾಸ್ ವೆಜ್ ಹೋಟೆಲ್ ಇಂದು ಪ್ರಾರಂಭವಾಗಿದೆ. ಚಿಕ್ಕಬಳ್ಳಾಪುರಕ್ಕೆ ಒಂದು ಒಳ್ಳೆ ಹೋಟೆಲ್ ನೀಡಬೇಕೆಂಬ ಕನಸು ನನ್ನದಾಗಿತ್ತು. ಗ್ರಾಹಕರು ಫ್ಯಾಮಿಲಿ ಸಮೇತ ಬಂದು ನಮ್ಮ ಹೋಟೆಲ್ ಶುಚಿ ರುಚಿಯನ್ನ ಸವಿಯಬಹುದು. ಮಕ್ಕಳಿಗೆ ಆಟದ ಉದ್ಯಾನವನವೂ ಇದೆ. ಮನೆಗಳಿಗೆ ಪಾರ್ಸಲ್ ಬೇಕೆಂದ್ರೂ ಆರ್ಡರ್ ಮಾಡಬಹುದು. ಹೈವೇಗೆ ಅಂಟಿಕೊಂಡಿರುವ ಈ ಹೋಟೆಲ್ ಅನ್ನು ಉಳಿಸಿ ಬೆಳೆಸಿ ಎಂದು ಪಾಲುದಾರ ಸಂದೀಪ್ ರೆಡ್ಡಿ ತಿಳಿಸಿದ್ದಾರೆ. ಈಗಾಗಲೇ ಬಾಗೇಪಲ್ಲಿ ಟೋಲ್ ಬಳಿ ಹೋಟೆಲ್ ಸಮರಾಸ್ ಹೋಟೆಲ್ ಪ್ರಾರಂಭಿಸಿ ಯಶಸ್ವಿಯಾಗಿರುವ ಸಂದೀಪ್ ರೆಡ್ಡಿ ಮತ್ತು ಅಮರ್ ಅವರು 3ನೇ ಶಾಖೆಯಾಗಿ ಚಿಕ್ಕಬಳ್ಳಾಪುರ ಹೈವೇ ಡಿಮಾರ್ಟ್ ಬಳಿ ಪ್ರಾರಂಭಿಸಿರುವ ಹೋಟೆಲ್ ಇಂದು ಉದ್ಘಾಟನೆಗೊಂಡಿದೆ. ಉದ್ಘಾಟನೆಗೆ ಅಂತ ಯಾರನ್ನೂ ವಿಶೇಷ ಅತಿಥಿಗಳನ್ನ ಕರೆಸದೆ ಕೇವಲ ಗ್ರಾಹಕರೆಲ್ಲರಿಗೂ ಉಚಿತ ಭೋಜನ ವ್ಯವಸ್ಥೆ ಮಾಡಿ ವಿಭಿನ್ನವಾಗಿ ಲೋಕಾರ್ಪಣೆಗೊಳಿಸಿದ್ದಾರೆ. ಊಟದ ಹೋಟೆಲ್ ಜೊತೆಗೆ ಮನೆಗೆ ಬೇಕಾದ ಇತರೆ ಆಹಾರ ಮತ್ತು ಅಲಂಕಾರ ವಸ್ತುಗಳ ಮಾರಾಟ ಮಳಿಗೆಗಳನ್ನು ಇಂದು ಲೋಕಾರ್ಪಣೆಗೊಳಿಸಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಪಾಲುದಾರ ಸಂದೀಪ್ ರೆಡ್ಡಿ ಮಾತನಾಡಿ, ಈ ಹೋಟೆಲ್ಗೆ ಸಮರಾಸ್ ಅಂತ ಹೆಸರು ಬಂದಿದೆ. ಸಂದೀಪ್ ರೆಡ್ಡಿ ಮತ್ತು ಅಮರ್ ಅವರ 2 ಹೆಸರು ಸೇರಿಸಿ ಎಂದು ಹೇಳಿದ ಅವರು, ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಅತ್ಯುತ್ತಮ ಆರೋಗ್ಯಕರ ಊಟ ನೀಡಬೇಕು ಅನ್ನೋ ಕನಸು ಇಂದು ಈಡೇರ್ತಿದೆ. ಫ್ಯಾಮಿಲಿ ಸಮೇತ ಬಂದು ನೆಮ್ಮದಿಯಾಗಿ ಕುಳಿತು ಊಟ ಮಾಡಬಹುದು. ಮಕ್ಕಳು ಜೊತೆಯಲ್ಲಿ ಬಂದ್ರೆ ಅವರಿಗೆ ಆಟದ ಕೋಟೆ ಜೊತೆಗೆ ವಿಶ್ರಾಂತಿ ಕೊಠಡಿ, ವಿಶಾಲವಾದ ಕಾರು ಪಾರ್ಕಿಂಗ್, ಕಾಗ ಹೊಂದಿರುವ ಈ ಹೋಟೆಲ್ ಅನ್ನ ಅತಿ ಹೆಚ್ಚು ಜನ ಇಷ್ಟಪಟ್ಟು ಬರುತ್ತಾರೆ ಎಂಬ ನಂಬಿಕೆ ಇದೆ ಎಂದರು. ಮೊದಲನೇದಾಗಿ ಎಲ್ಲರಿಗೂ ಹೇಳ್ಬೇಕೇನಂತಂದ್ರೆ, ಸಮರಾಸ್ ಅಂದ್ರೆ ಸಂದೀಪು ಮತ್ತೆ ಅಮರ್ ಎರಡನ್ನೂ ಸೇರಿ ಸಮರಾಸ್ ಅನ್ನುವಂತ ಒಂದು ಹೆಸರನ್ನ ಇಟ್ಟಿದೀವಿ. ಈ ಒಂದು ರೆಸ್ಟೋರೆಂಟು ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರೋ ಹಾಗೆ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಚಿಕ್ಕಬಳ್ಳಾಪುರದ ಗ್ರಾಹಕರು ಹಾಗೂ ಏನು ನಮ್ಮ ಹೈವೇ ಗ್ರಾಹಕರು ನಮಗೆ ಬರೋಂತಹ ಒಂದು ಎಕ್ಸ್ಪೆಕ್ಟೇಷನ್ ನಮಗಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ದೊಡ್ಡ ನಗರವಾಗಿ ಬೆಳೀತಿರೋದ್ರಿಂದ ಸ್ವಿಗ್ಗಿ, ಝೊಮ್ಯಾಟೋದಂತಹ 10 ಹಲವು ಏನು ಸೇವೆಗಳನ್ನು ಕೊಡುವಂತಹ ಸಂಸ್ಥೆಗಳಿರೋದ್ರಿಂದ ಅವರಿಂದ ಸಹ ನಾವು ನಮ್ಮ ಚಿಕ್ಕಬಳ್ಳಾಪುರದ ಮನೆಗೆ ನಮ್ಮ ಶುಚಿಯಾದ ರುಚಿಯಾದ ಆಹಾರವನ್ನು ತಲುಪಿಸ್ಬೋದು ಅನ್ನೋದು ನಮ್ಮದು ಒಂದು ಕನಸು. ಈ ವೇಳೆ ಅವರ ಪಾರ್ಟ್ನರ್ ಅಮರ್ ಜೊತೆಗಿದ್ದು ಹೋಟೆಲ್ ಪ್ರಾರಂಭೋತ್ಸವ ಸಂಭ್ರಮವನ್ನು ಹಂಚಿಕೊಂಡರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಳ್ಳಿ ನಾಟಕಗಳು ನಶಿಸುತ್ತಿವೆ. ಕಲಾ ಪ್ರತಿಭೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾಟಕ ಕಲೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕು ಎಂದು ನ್ಯಾಯಾಧೀಶ ಲಕ್ಷ್ಮಣರಾಮು ಕುರಾನಿ ಹೇಳಿದರು. ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ವಕೀಲ ಮಿತ್ರ ಕೃಪಾಪೋಷಿತ ನಾಟಕ ಮಂಡಳಿ ದೇವನಹಳ್ಳಿ ತಾಲೂಕು ವಕೀಲರ ಸಂಘ ವತಿಯಿಂದ ಎಲ್ಇಡಿ ಪರದೆಯಲ್ಲಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಕಲಾ ಪ್ರತಿಭೆಯುಳ್ಳ ವಕೀಲರು ಪ್ರದರ್ಶಿಸಿದರು. ನ್ಯಾಯಾಧೀಶರಾದ ಲಕ್ಷ್ಮಣರಾಮು ಕುರಾನಿ, ಪ್ರವೀಣ್ ನಾಯಕ್, ಲೋಕೇಶ್, ಯಶವಂತ್, ವೆಂಕಟೇಶ್ ಅವರು ನಾಟಕದ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ನ್ಯಾಯಮೂರ್ತಿ ಲಕ್ಷ್ಮಣರಾಮು ಕುರಾನಿ ಅವರು ಮಾತನಾಡಿ, ಮೊಬೈಲ್ ಕೈಗೆ ಬಂದಾಗಿನಿಂದ ರಂಗ ಕಲೆಗಳಿಗೆ ಹಿನ್ನಡೆಯಾಗ್ತಿವೆ. ನಾಟಕ ಪ್ರದರ್ಶನಗಳಿಂದ ಜೀವನ ಶೈಲಿ ಬದಲಾಗಬೇಕು ಎಂದು ಹೇಳಿದರು. ಬಂದಾಗ ಈ ನಮ್ಮ ಹಳ್ಳಿ ಕಲೆ ನಾಟಕ ಅನ್ನೋದು ಮರೆತೋಗ್ತಾ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಅದನ್ನು ಪ್ರೋತ್ಸಾಹಿಸಿ ಬಳಸಬೇಕೆಂದು ಕೇಳಿಕೊಳ್ತೇನೆ. ಅದರಂತೆ ಈ ದಿನ
IAS ಅವರಿಗೆ ಶುಭಾಗಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ನು ನಾಟಕ ಪ್ರದರ್ಶನದಲ್ಲಿ ದೇವನಹಳ್ಳಿ ತಾಲೂಕು ವಕೀಲ ಮಿತ್ರರು ನಾನಾ ರೀತಿಯಲ್ಲಿ ನಾಟಕದ ಕಲೆಯನ್ನು ಪ್ರದರ್ಶಿಸುವುದರ ಮೂಲಕ ಗಮನ ಸೆಳೆದರು. ಬೆಸ್ಕಾಂ ಪೊಲೀಸ್ ಇಲಾಖೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕವನ್ನು ವೀಕ್ಷಿಸಿದರು. ಈ ವೇಳೆ ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಜೊನ್ನಹಳ್ಳಿ ಮುನಿರಾಜು, ಸಂಘದ ಉಪಾಧ್ಯಕ್ಷ ಕೇಶವಮೂರ್ತಿ, ಪದಾಧಿಕಾರಿಗಳು, ವಕೀಲರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ 50 ವರ್ಷಗಳ ಸಾರ್ಥಕ ರಾಜಕೀಯ ಜೀವನದ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿರುವ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಿಜೆಪಿ ಮುಖಂಡರು ಕರೆ ನೀಡಿದ್ದಾರೆ. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳದ ಅಧ್ಯಕ್ಷ ಕೋಡೇರ್ಲಪ್ಪ ಮಾತನಾಡಿ, ಯಡಿಯೂರಪ್ಪನವರ 5 ದಶಕಗಳ ಸಾರ್ಥಕ ಸೇವೆಯನ್ನು ಗೌರವಿಸಲು ಮೇ 9ರಂದು ಚಿತ್ರದುರ್ಗದ ಮಾದರ ಚೆನ್ನಯ್ಯ ಕ್ರೀಡಾಂಗಣದಲ್ಲಿ ಬೃಹತ್ ಅಭಿಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಪಕ್ಷದ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್, ನಗರಸಭೆ ಮಾಜಿ ಸದಸ್ಯ ಮಾರ್ಕೆಟ್ ಮೋಹನ್, ಬಿಜೆಪಿ ಮುಖಂಡ ರಮೇಶ್ ರಾವ್ ಶೇಲ್ಕೆ, ಮಧು ಸೂರ್ಯನಾರಾಯಣ ರೆಡ್ಡಿ, ಹರೀಶ್, ದ್ವಾರಕೇಶ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆಗಳ ESIC ಆಸ್ಪತ್ರೆ ಉದ್ಘಾಟನೆ. ಕಾರ್ಮಿಕ ವರ್ಗಕ್ಕೆ ESIC ಆಸ್ಪತ್ರೆ ವರದಾನ. ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತ್ಯೋತ್ಸವ. ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಬೋಧನಾ ಭಾಗವತ. ಶ್ರೀ ಅಮರನಾರಾಯಣ ಶತಕ ಪ್ರವಚನ. ಮನೆಯವರ ಒತ್ತಡಕ್ಕೆ ಮಣಿದು ಹಸಿಮಣೆ ಇರಲು ಸಿದ್ಧವಾಗಿದ್ದ ಭೂಪನಿಗೆ ಗರ್ಭಿಣಿ ಪತ್ನಿಯಿಂದ ಶಾಕ್. ಮದುವೆ ಮಂಟಪದಲ್ಲಿ ಹೈಡ್ರಾಮ. ಚಿಕ್ಕಬಳ್ಳಾಪುರದಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ನಿಂದ ವಾಲಿಬಾಲ್ ಹಬ್ಬ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚಿಕ್ಕಬಳ್ಳಾಪುರದ ಯುವಕರು ಸಿದ್ಧ. ನಂದಿ ಎಂಬಾಷಾ ಭರವಸೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.